ತೀವ್ರ ಭಯಕ್ಕೆ ಬಿದ್ದಿದ್ದು ಸಿಜೆ ರಾಯ್. ಪದೇ ಪದೇ ಐಟಿ ದಾಳಿಯಿಂದ ಗಾಬರಿಗೊಂಡುಬಿಟ್ಟಿದ್ದಾರೆ ಸಿಜೆ ರಾಯ್. ಐಟಿ ದಾಳಿಗಳಿಂದ ಜರ್ಜರಿತಗೊಂಡಿದ್ದ ಉದ್ಯಮಿ ಸ್ನೇಹಿತರ ಬಳಿ ಈ ಬಗ್ಗೆ ಅನೇಕ ಬಾರಿ ಹೇಳಿಕೊಂಡಿದ್ದರಂತೆ ಸಿಜೆ ರಾಯ್. ವಿಚಾರಣೆ ವೇಳೆಯೇ ಸಾಯುವ ನಿರ್ಧಾರಕ್ಕೂ ಕೂಡ ಬಂದಿದ್ದರಂತೆ ಬಿಲ್ಡರ್. ನೋಡ್ತಾ ಇದ್ದಂತೆಯೇ ಗನ್ನಿಂದ ಫೈರ್ ಮಾಡ್ಕೊಂಡ್ಬಿಟ್ರು ಸಿಜೆ ರಾಯ್. ತೀವ್ರ ಭಯಕ್ಕೆ ಬಿದ್ದಿದ್ರು. ಕಳೆದ 3 ತಿಂಗಳಿನಿಂದಲೂ ಕೂಡ ಸತತವಾಗಿ ಈ ರೀತಿಯಾಗಿ ಟಾರ್ಚರ್ ಆಗ್ತಾ ಇದ್ರೆ ಯಾರಿಗೆ ತಾನೇ ಆಗತ್ತೆ? ಎಲ್ಲ ಉದ್ಯಮಿಗಳು ಬಿಟ್ಟುಬಿಟ್ಟು ದೇಶಾಂತರ ಹೋಗ್ತಾ ಇದ್ದಾರೆ. ಒಂದು ಲಿಮಿಟೇಷನ್ ಇರುತ್ತೆ, ಒಂದು ರೀತಿಯಾಗಿರುತ್ತೆ. ಅದನ್ನು ಒಂದ್ಸಲ ದಾಳಿ ಮಾಡಿದ ನಂತರ ಅದಕ್ಕೆ ಏನಿದೆ ಅವುಗಳೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋದು. ಪದೇ ಪದೇ ದಾಳಿ ಮಾಡ್ತಾ ಇದ್ರೆ ಏನು ಅನಿಸ್ಬೇಕು ಯಾರಿಗಾದ್ರೂ ಕೂಡ? ಪದೇ ಪದೇ ನಿಮ್ಮ ಮನೆಗೆ ಯಾರಾದರೂ ಒಬ್ಬರು ಪದೇ ಪದೇ ಪೊಲೀಸರು ಬರ್ತಾ ಇದ್ದಾರೆ ಅಂದರೆ ಹೇಗೆ ಅನಿಸುತ್ತೆ? ನೀವೇನು ಮಾಡದೇ ಇದ್ರೂ ಕೂಡ ಏನನ್ಸುತ್ತೆ? ಅಕ್ಕಪಕ್ಕ ಒಂಥರ ಕಿರಿಕಿರಿ ಅಲ್ವಾ, ಮಾನಸಿಕವಾಗಿ ಹಿಂಸೆ ಅಲ್ವಾ ಅದು? ಅದೇ ರೀತಿ ಈಗ ಐ ಟಿ ಅವರು ಪದೇ ಪದೇ ದಾಳಿ. ಉದ್ಯಮ ಹೇಗೆ ನಡೆಸಬೇಕು, ಅವರು ಯಾವ ರೀತಿಯಾಗಿ ನಡೆಸಬೇಕು? ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳಿ ನನ್ನ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಈಗ ವಿಚಾರದಲ್ಲಿ ನಿಜಕ್ಕೂ ಕೂಡ ಸ್ನೇಹಿತರ ಬಳಿ ಪದೇ ಪದೇ ಹೇಳ್ಕೊಳ್ತಾ ಇದ್ರು ಅನ್ನುವಂಥ ಮಾತುಗಳನ್ನ ಏನು ಕೇಳ್ತಾ ಇದ್ವಿ. ಯಾರಿಗಾದರೂ ಕೂಡ ಇರಿಟೇಟ್ ಆಗೇ ಆಗತ್ತೆ. 1 ಬಾರಿ ಆಯಿತು, 2 ಬಾರಿ ಆಯಿತು, 3 ತಿಂಗಳಲ್ಲಿ ಪದೇ ಪದೇ ಮಾಡ್ತಾ ಇದ್ದಾರೆ ಅಂದರೆ ಉದ್ಯಮ ನಡೆಸ್ಕೊಳ್ಳೋದಾದರೂ ಹೇಗೆ? ಇವ್ರಿಗೆ ಉತ್ತರ ಕೊಡಬೇಕಾ ಅಥವಾ ಉದ್ಯಮ ನಡೆಸಬೇಕಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇಲ್ಲಿ ಆಗಿರುವಂಥದ್ದು ಏನಿವಾಗ? ಖಂಡಿತ ಅರುಣ, ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 1 ತಿಂಗಳ ಹಿಂದೆ ಇದೇ ಕೇರಳದ ಐ ಟಿ ಟೀಮ್ ದಾಳಿಯನ್ನು ನಡೆಸಿರ್ತದೆ. ದಾಳಿಯನ್ನು ನಡೆಸಿ 3 ಬಾರಿ ಸಮನ್ಸನ್ನು ಕೊಟ್ಟಿರ್ತಾರೆ. 3 ಬಾರಿ ಸಮನ್ಸನ್ನು ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಅವರು ವಿಚಾರಣೆಗೆ ಹಾಜರಾಗಿರುವಂಥದ್ದು. ಐ ಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿರ್ತಾರೆ ಮತ್ತು ಕೆಲವೊಂದು ದಾಖಲಾತಿಗಳೇನಿತ್ತು ಆ ದಾಖಲಾತಿಗಳನ್ನು ಕೊಡುವಂಥದ್ದು, ಜೊತೆಗೆ ಅವರ ಪಟ್ಟಂಥ ಅನುಮಾನಗಳೇನಿತ್ತು, ಆದಾಯ ತೆರಿಗೆ ವಂಚನೆಗೆ ಸಂಬಂಧಪಟ್ಟಂಥ ಅನುಮಾನಗಳೇನಿತ್ತು ಅದನ್ನು ಕ್ಲಾರಿಫಿಕೇಶನ್ ಅನ್ನು ಕೊಡುವಂಥದ್ದು ಮತ್ತು ಆಡಿಟಿಂಗ್ ಅನ್ನು ನಡೀತಾ ಇದೆ. ಮತ್ತು ಯಾರು ಅವರ ಕಚೇರಿಯಲ್ಲಿ ನೋಡ್ಕೊಳ್ತಾ ಇದ್ದಂಥ ಆಡಿಟಿಂಗ್ ಆಫೀಸರ್ ಏನಿದ್ರು ಅವರನ್ನು ಕೂಡ ಕರೆದು ವಿಚಾರಣೆಯನ್ನು ಮಾಡಿರ್ತಾರೆ. ವಿಚಾರಣೆಯನ್ನು ಮಾಡಿದ ಬಳಿಕ ಇವತ್ತು ಬೆಳಗ್ಗೆ ಯಾವ ವಿಚಾರಕ್ಕೆ ಅಂದರೆ ಕಂಟಿನ್ಯೂ ಈಗಾಗಲೇ 1 ಸಾರಿ ದಾಳಿಯನ್ನು ನಡೆಸಿದ್ದಾರೆ. ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ದಾಖಲೆಗಳನ್ನು ಪರಿಶೀಲನೆ ಎಲ್ಲ ಆದ ಬಳಿಕೂ ಕೂಡ ಈಗ ಯಾವ ವಿಚಾರಕ್ಕೆ ದಾಳಿಯನ್ನು ನಡೆಸಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳಿರುವಂಥದ್ದು. ಯಾಕೆಂದರೆ ಸಾಮಾನ್ಯವಾಗಿ ಐ ಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ ಅವರ ಬಳಿಯಲ್ಲಿ ಯಾವ್ಯಾವ ಅಂದರೆ ಅನುಮಾನಿತ ವ್ಯಕ್ತಿ ಏನಿರ್ತಾನೆ ಆತನ ಬಳಿಯಲ್ಲಿ ಸಿಕ್ಕಂಥ ದಾಖಲಾತಿಗಳೇನಿತ್ತು ದಾಖಲಾತಿಗಳನ್ನು ಕೂಡ ಸಂಪೂರ್ಣವಾಗಿ ತಮ್ಮ ವಶಕ್ಕೆ ಪಡೆದುಕೊಂಡಿರ್ತಾರೆ. ವಶಕ್ಕೆ ಪಡೆದುಕೊಂಡು ಮತ್ತೊಮ್ಮೆ ಯಾವುದೇ ರೀತಿಯ ದಾಖಲಾತಿಗಳನ್ನು ಪಡೆದುಕೊಳ್ಳುವಂಥ ಅವಶ್ಯಕತೆಗಳಿರಲಿಲ್ಲ. ಇವತ್ತು ಯಾವ ಉದ್ದೇಶಕ್ಕಾಗಿ ಐ ಟಿ ಅಧಿಕಾರಿಗಳು ಕೇರಳದಿಂದ ಮತ್ತೆ ಬಂದು ದಾಳಿಯನ್ನು ನಡೆಸಿರೋ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಗಳಿಲ್ಲ. ಬೆಳಗ್ಗೆ ದಾಳಿಯನ್ನು ನಡೆಸ್ತಾರೆ. ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ ಇವರು ಹೊರ ಪ್ರದೇಶದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಪದೇ ಕರೆಯನ್ನು ಮಾಡುವಂಥದ್ದು, ನೀವು ಬರಲೇಬೇಕು ಅಂತೇಳಿ ಒತ್ತಾಯವನ್ನು ಹೇರಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಅವರ ಕುಟುಂಬಸ್ಥರ ಮೂಲಕ ಗೊತ್ತಾಗ್ತಾ ಇರುವಂಥದ್ದು. ಕುಟುಂಬಸ್ಥರು ಈಗ ಒಂದಷ್ಟು ದೂರನ್ನು ಕೂಡ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸಗಳು ಕೇವಲ ಇದೊಂದೇ ಮಾಹಿತಿ, ಇದೊಂದೇ ಐ ಟಿ ದಾಳಿಯಿಂದ ಮಾತ್ರ ಇವರು ಬೇಸತ್ತಿರಲಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಇ ಡಿ ಅಧಿಕಾರಿಗಳು ಕೂಡ ಪ್ರತ್ಯೇಕವಾಗಿ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅಂದರೆ ಮನಿ ಲ್ಯಾಂಡ್ರಿಂಗ್ ಆಗ್ತಾ ಇದೆ ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮನಸೋತಿದ್ರು. ಜೊತೆಗೆ ಈಗಾಗಲೇ ಬೇರೆ ಪ್ರಕರಣಗಳೇನಿತ್ತು ಬೇರೆ ವಿಂಗ್ಗಳಲ್ಲಿ, ಯಾಕೆಂದರೆ ಕರ್ನಾಟಕ ಇರ್ಬೋದು, ಕೇರಳ ಇರ್ಬೋದು, ಮುಂಬೈ ಇರ್ಬೋದು, ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಇವರ ವಿಂಗ್ಗಳಿದ್ದಾವೆ. ಅಲ್ಲೆಲ್ಲ ಕೂಡ ಪ್ರತ್ಯೇಕವಾಗಿ ಪ್ರಕರಣ ದಾಖಲಾಗುವಂಥ ಸಾಧ್ಯತೆಗಳಿದ್ದಾವೆ ಮತ್ತು ಸರ್ಚಸ್ಗಳು ನಡೆಯುವಂಥ ಸಾಧ್ಯತೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಭಯ ಮತ್ತು ಅನುಮಾನ ಏನಿತ್ತು ಆ ಅನುಮಾನದ ಹಿನ್ನೆಲೆಯಲ್ಲಿ ಈ ರೀತಿಯ ಘಟನೆಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಅರುಣ್, ಇದೊಂದೇ ಪ್ರಕರಣ ಅಲ್ಲ. ಐ ಟಿಯ ಒತ್ತಡ ಅಥವಾ ಇ ಡಿ ಅಧಿಕಾರಿಗಳ ಒತ್ತಡದಿಂದ ಆಗಿರುವಂಥ ಪ್ರಕರಣಗಳು ಇದೊಂದೇ ಅಲ್ಲ. ಈ ಹಿಂದೆಯೂ ಕೂಡ ಸಾಕಷ್ಟು ಪ್ರಕರಣಗಳಲ್ಲಿ ಈ ರೀತಿಯ ಇಡೀ ದೇಶದಾದ್ಯಂತ ಬೇರೆ ಪ್ರಕರಣಗಳು ಕೂಡ ನಾವು ಇಲ್ಲಿ ನೆನಪಿಸ್ಕೊಳ್ಬೋದು. ಎಲ್ಲ ಪ್ರಕರಣಗಳು ಕೂಡ ಇದ್ದಾವೆ. ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಏನು ತನಿಖೆಗಳೇನಾಗಿದ್ದಾವೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಗೊತ್ತಾಗಬೇಕಾದಂಥದ್ದು. ಆದರೆ ಸದ್ಯಕ್ಕೆ ಈಗ ಕುಟುಂಬಸ್ಥರೆಲ್ಲರೂ ಕೂಡ ಐ ಟಿ ಅಧಿಕಾರಿಗಳ ವಿರುದ್ಧ ದೂರ್ತಾ ಇರುವಂಥದ್ದು ಮತ್ತು ಅವರಿಗೆ ಬೆಳಗ್ಗೆಯಿಂದ ಯಾವ ರೀತಿಯಲ್ಲಿ ಟಾರ್ಚರ್ ಆಗ್ತಾ ಇತ್ತು ಮತ್ತು ಅವರನ್ನ ಬರಬೇಕು ಅಂತೇಳಿ ಯಾವ ರೀತಿಯಲ್ಲಿ ಒತ್ತಡವನ್ನು ಹೇರ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳನ್ನು ಕೂಡ ಕೊಡ್ತಾ ಇರುವಂಥದ್ದು. ಕುಟುಂಬಸ್ಥರ ಹೇಳಿಕೆಗಳನ್ನು ಕೂಡ ಈಗ ಪೊಲೀಸರು ದಾಖಲು ಮಾಡ್ಕೊಳ್ಳುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮುರಳಿ, ವಾಪಸ್ ಬರ್ತೀನಿ ನಿಮ್ಮ ಹತ್ರ.